ನಮಸ್ಕಾರ ಮಿತ್ರರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಲೈಂಗಿಕ ತಜ್ಞ, ಫರ್ಟಿಲಿಟಿ ಎಕ್ಸ್ಪರ್ಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಶ್ರೀನಿವಾಸ್ ಕ್ಲಿನಿಕ್ ಅಂತ ಜಯನಗರ್ 7 ಬ್ಲಾಕ್ನಲ್ಲಿ ನನ್ನ ಕ್ಲಿನಿಕ್ ಇದೆ. ಅಲ್ಲಿ ರೆಗ್ಯುಲರ್ ತಮ್ಮ ಸೇವೆಯಲ್ಲಿ ನಾನು ಇರ್ತೀನಿ. ಇಫ್ ಇನ್ ಕೇಸ್ ತಮಗೆ ಏನಾದರೂ ಲೈಂಗಿಕ ಸಮಸ್ಯೆ ಇದೆಯಾ ಅಥವಾ ಲೈಂಗಿಕ ಏನಾದರೂ ಡೌಟ್ ಇದೆಯಪ್ಪ, ನನಗೆ ಯಾಕೋ ಇದು ಮೈಂಡ್ದಿಂದ ಡಿಲೀಟ್ ಆಗ್ತಾಯಿಲ್ಲ, ಎರೇಜ್ ಆಗ್ತಾಯಿಲ್ಲ, ಮದುವೆ ಇದೆ 3 ತಿಂಗಳು, ನನಗೆ ಭಯ ಇದೆ, ನಾನು ಸೆಕ್ಸ್ ಮಾಡ್ಬೋದು ಇಲ್ಲ ಅಂತ ಏನಾದರೂ ಡೌಟ್ ಇದ್ದರೆ ನನಗೆ ರೆಗ್ಯುಲರಾಗಿ ನಾನು ಈ ಟೈಮ್ನಲ್ಲಿ ರೆಗ್ಯುಲರ್ ಮಾರ್ನಿಂಗ್ 10 to 2 ಮತ್ತು ಈವ್ನಿಂಗ್ 6 to 8 ಕ್ಲಿನಿಕ್ನಲ್ಲಿ ಇರ್ತೀನಿ, ಬಂದು ಮೀಟ್ ಆಗ್ಬೋದು. ಸೊ ಇವತ್ತಿನ ವಿಷಯ ಆನ್ ಡಿಮಾಂಡ್. ತುಂಬ ಜನ ಏನು ಮಾಡ್ತಾರೆ, ನಾವು ಯೂಟ್ಯೂಬ್ ವೀಡಿಯೋ ಮಾಡುವಾಗ, ಫೇಸ್ಬುಕ್ ವೀಡಿಯೋ ಮಾಡುವಾಗ ಕಮೆಂಟ್ನಲ್ಲಿ ಹೇಳ್ತಾರೆ, ಸರ್ ಮಿಸಸ್ ಪ್ರೆಗ್ನೆಂಟ್ ಇದ್ದಾರೆ, ಆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಾನು ಸೇಫ್ ಸೆಕ್ಸ್ ಅಂತ ಏನಾದರೂ ಇರುತ್ತಾ, ಮಾಡಬಹುದಾ, ಮಾಡಿದ್ರೆ ಯಾವ ತಿಂಗಳದಿಂದ ಮಾಡಬೇಕು, ಹೇಗೆ ಮಾಡಬೇಕು, ನಮ್ಮ ಬಾಡಿದು ವೇಟಿಗೆ ಹೆಂಗಿರಬೇಕು, ಪ್ರಿಕಾಷನ್ಸ್ ಏನೇನು ತೊಗೋಬೇಕು ಅಂತ ಎಲ್ಲ ಡೀಟೇಲಾಗಿ ಈ ವಿಷಯ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಫಸ್ಟು ಪ್ರೆಗ್ನೆನ್ಸಿ, ಆಮೇಲೆ ಅದರಲ್ಲಿ ಸೆಕ್ಸ್. ನಮ್ಮ ಹಳೆ ಪರಂಪರೆ ಪ್ರಕಾರ ಅಥವಾ ಹಳೆ ಸಿದ್ಧಾಂತ ಪ್ರಕಾರ ನೋಡಿದ್ರೆ ತುಂಬ ನಮ್ಮ ಹಿರಿಯರು ವಯಸ್ಸಾಗಿದ್ದವ್ರ ಮನೇಲಿ ಇರ್ತಾರೆ, ಒಂದು ಸತಿ ನಿಂತಿದ್ದಾದಮೇಲೆ ನಾವು ಸೇರಬಾರ್ದು ಅಂತ ಒಂದು ಹಳೆ ಏನಿದೆ ನಂಬಿಕೆ ಇದೆ. ಯಾಕಂದರೆ ಅವ್ರಿಗೆ ಏನು ಅನಿಸುತ್ತೆ, ಭಯ ಏನಂದರೆ ಗರ್ಭ ಏನಾದರೂ ಅಬಾರ್ಷನ್ ಆಗ್ಬೋದಾ, ಮಿಸ್ಕ್ಯಾರೇಜ್ ಆಗ್ಬೋದಾ ಅಂತ ಆ ಥರ ಒಂದು ಮೈಂಡ್ನಲ್ಲಿ ಡೌಟ್ ಇರುತ್ತೆ. ಸೊ ಇವೆಲ್ಲ ಮಿತ್ಸು, ಎಲ್ಲ ಡೌಟ್ ಬಗ್ಗೆ ಇವತ್ತು ನಾನು ಕ್ಲಿಯರಾಗಿ ಮಾತಾಡ್ತೀನಿ. ಈ ವಿಡಿಯೋ ಸ್ವಲ್ಪ ಲೆಂತಿ ಆದರೆ ಆಗ್ಬೋದು, ಬಟ್ ಏನು ಮಾಡಿ ಲಾಸ್ಟ್ವರೆಗೆ ನೋಡಿ, ಬಿಕಾಸ್ ಇದರಲ್ಲಿ A to Z ಸೈನ್ಸ್ ಇದೆ, ಸುಮ್ಮನೆ ಏನೋ ಹೇಳ್ತಾ ಇಲ್ಲ, ಸೈನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಪ್ರೆಗ್ನೆನ್ಸಿ, ಅದರಲ್ಲಿ ಆಗುವ ಲೈಂಗಿಕ ಕ್ರಿಯೆಗಳು. ಇವಾಗ ಪ್ರೆಗ್ನೆಂಟ್ ಆಗಿದ್ದಾಳೆ, ಆ ಪ್ರೆಗ್ನೆಂಟ್ ಇದ್ರೂ ಅದು ಸೆಕ್ಸ್ ಮಾಡಬೇಕಂತ ಇಚ್ಛೆ ಏನು ಹೋಗಲ್ಲ. ಅಥವಾ ವೈಫ್ ಪ್ರೆಗ್ನೆಂಟ್ ಇದ್ದಾಳೆ, ಈಗ ಹಸ್ಬೆಂಡ್ ಸೆಕ್ಸ್ ಇಚ್ಛೆ ಅದು ಏನು ಕಡಿಮೆ ಆಗುತ್ತಾ? ಅವನಿಗೆ ಇಚ್ಛೆ ಇದ್ದೇ ಇರುತ್ತೆ ಸೆಕ್ಸ್ ಮಾಡಬೇಕಂತ, ಬಟ್ ಅವ್ನು ಎಲ್ಲಿ ಹೋಗ್ಬೇಕೀಗ? 9 ತಿಂಗಳಿಗಾಗಿ 10 ತಿಂಗಳಿಗಾಗಿ ಹೊರಗಡೆ ಏನು ಬೇರೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಆ ಥರ ಆಪ್ಷನ್ ಇದ್ದರೆ ಅದು ಮಾತು ಬೇರೆ, ಬಟ್ ನಮ್ಮ ಸೊಸೈಟಿ ಅದಕ್ಕೆ ಅಲ್ಲೋ ಮಾಡಲ್ಲ, ಹೆಂಡ್ತಿನೇ ಅಲ್ಲೋ ಮಾಡಲ್ಲ. ಸೊ ಇವಾಗ ಬಂತು ಸೆಕ್ಸ್ ಮಾಡಲೇಬೇಕು, ಇಚ್ಛೆ ಇದೆ. ಸೊ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಹೊಸ ದಂಪತಿ ಇದ್ದೀರಾ ಅಥವಾ ಜಸ್ಟ್ ಮದುವೆ ಆಗಿದೆ, ಮದುವೆ ಆಗಿದ್ದಿನ ಒಂದು 6 ತಿಂಗಳು 1 ವರ್ಷ ಎಂಜಾಯ್ ಮಾಡಬೇಕಂತ ಇದ್ದೀರಾ, ಬಟ್ ಯಾವುದೋ ಪ್ರೊಟೆಕ್ಷನ್ ತೊಗೊಂಡಿಲ್ಲ, ಆನ್ ಆಫ್ ಸಡನ್ ಗರ್ಭಧಾರಣೆ ಆಯಿತು, ಗರ್ಭ ನಿಂತು. ಈಗ ನೀವು ಅದು ಗರ್ಭನ ನೀವು ಕಂಟಿನ್ಯೂ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ರೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಯಾವ ತಿಂಗಳದಿಂದ ನೀವು ಸೇರಬೇಕು? ಸೊ ನನ್ನ ಓನ್ಲಿ ಸಜೆಷನ್ ಈಸ್ ಫಸ್ಟ್ ಒಂದು 3 ತಿಂಗಳು ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಈ ಟೈಮ್ನಲ್ಲಿ ಗರ್ಭಹೀನ ಸ್ಥಿರ ಆಗಿದ್ದೀರಲ್ಲ, ಇದು ಏನಿರುತ್ತೆ ಅಂದರೆ ವೀರ್ಯ ಹೊರಗಡೆ ಪೆನಿಸ್ದಿಂದ ಎಜಾಕ್ಯುಲೇಟ್ ಆದಮೇಲೆ ಯೋನಿ ಒಳಗಡೆ ಹೋದ್ಮೇಲೆ 2 ಫ್ಯಾಲೋಪಿಯನ್ ಟ್ಯೂಬ್ ಇರುತ್ತೆ ಫೀಮೇಲ್ ಬಾಡಿನಲ್ಲಿ, ರೈಟ್ ಫ್ಯಾಲೋಪಿಯನ್ ಟ್ಯೂಬ್ ಮತ್ತು ಲೆಫ್ಟ್ ಫ್ಯಾಲೋಪಿಯನ್ ಟ್ಯೂಬ್. ಈ ಎರಡರಲ್ಲಿ ಯಾವುದೋ ಒಂದು ಟ್ಯೂಬ್ನಲ್ಲಿ ಏನಾಗುತ್ತೆ, ಅಲ್ಲಿ ಝೈಗೋಟ್ ಫಾರ್ಮೇಷನ್ ಆಗುತ್ತೆ ಅಥವಾ ಎಂಬ್ರಿಯೋ ಆಗಿದಿರುತ್ತೆ. ಸೊ ಫಸ್ಟ್ ಒಂದು 6 to 8 ವೀಕ್ಸ್ ಅದು ಫ್ಯಾಲೋಪಿಯನ್ ಟ್ಯೂಬ್ದಿಂದ ಸ್ಲೋಲಿ ಏನಾಗುತ್ತೆ, ಯೂಟ್ರಸ್ ಕಡೆ ಒಳಗಡೆ ಬಂದುಬಿಟ್ಟು ಆಮೇಲೆ ಇಲ್ಲಿ ಸ್ಟಿಕ್ ಆಗೋದು ಪ್ರಯತ್ನ ಮಾಡುತ್ತೆ. ಆಮೇಲೆ ಒಂದು 12th ವೀಕ್ to 16th ವೀಕ್ನಲ್ಲಿ ಸ್ಲೋಲಿ ಅಲ್ಲಿ ಸ್ಟಿಕ್ ಆಗಿಬಿಡುತ್ತೆ. ಆವಾಗ ಏನಾಗುತ್ತೆ, ಸ್ಲೋಲಿ ಗರ್ಭ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡ್ಯೂರಿಂಗ್ 2 ತಿಂಗಳು 3 ತಿಂಗಳು ಒಳಗಡೆ ಇನ್ನೂ ಅದು ಟ್ರಾನ್ಸ್ಪೋರ್ಟೇಷನ್ ರೂಪ್ನಲ್ಲಿನೇ ಇರುತ್ತೆ. ಆ ಟೈಮ್ನಲ್ಲಿ ನೀವು ಸೆಕ್ಸ್ ಏನಾದರೂ ಮಾಡಿದ್ರೆ ಅಥವಾ ಫೋರ್ಸ್ಫುಲ್ ಸೆಕ್ಸ್ ಏನಾದರೂ ಮಾಡಿದ್ರೆ ಆವಾಗ ಏನಾಗುತ್ತೆ, ಪಾಸಿಬಿಲಿಟಿ ಆಫ್ ಮಿಸ್ಕ್ಯಾರೇಜ್ ಆರ್ ಅಬಾರ್ಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಪ್ರೆಗ್ನೆನ್ಸಿನಲ್ಲಿ ಫಸ್ಟ್ 1-2 ತಿಂಗಳು ಟ್ರಾವೆಲ್ ಮಾಡಬೇಡಿ, ಭಾರ ಎತ್ತಬೇಡಿ, ಸ್ಟೆಪ್ಸ್ ಜಾಸ್ತಿ ಹತ್ತೋದು ಇಳಿಯೋದು ಮಾಡಬೇಡಿ, ತುಂಬ ಜಾಸ್ತಿ ತೂಕ ಇದ್ದಿದ್ದು ಆ ಥರ ಎಲ್ಲ ಎತ್ತಕ್ಕೆ ಹೋಗಬೇಡಿ ಅಂತ. ಯಾಕೆ ಉದ್ದೇಶ ಅಂದರೆ ಗರ್ಭ ಸ್ಥಿರ ಇಲ್ಲ ಇಲ್ಲಿ. ಸೊ ಫಸ್ಟ್ 1-3 ಮಂತ್ಸ್ ಹೋಯಿತು, ಡಿಲೀಟು, ಓಕೆ. ಇವಾಗ 3 ತಿಂಗಳಾದಮೇಲೆ ಗಂಡ ಹೆಂಡತಿ ಸೇರ್ಬೋದು. ಬಟ್ ಇದರಲ್ಲಿ ಏನು ತಾವು 3-4 ಪಾಯಿಂಟ್ ಹೇಳ್ತೀನಿ. ಫಸ್ಟು, ಇಬ್ಬರು ನಿಮ್ಮ ಲೋಕಲ್ ಏರಿಯಾನ ನೀಟ್ ಆ್ಯಂಡ್ ಕ್ಲೀನ್ ವಾಶ್ ಮಾಡಬೇಕು. ಯಾವುದೋ ರೀತಿ ಪೆನಿಸ್ ಮೇಲೆ ಯಾವುದೋ ಒಂದು ಫಂಗಲ್ ಇನ್ಫೆಕ್ಷನ್ ಇದೆ, ಪೆನಿಸ್ ಮೇಲೆ ಯಾವುದೋ ರೀತಿ ಒಂದು ಹರ್ಪಿಸ್ ಇನ್ಫೆಕ್ಷನ್ ಇದೆ, ಪೆನಿಸ್ ಮೇಲೆ ಯಾವುದೋ ರೀತಿ ಏನಿರುತ್ತೆ, ಸ್ಮೆಲ್ ಬರ್ತಾ ಇದೆ ಫೌಲು, ಅಲ್ಲಿ ಕ್ರ್ಯಾಕ್ಸ್ ಆಗಿದೆ, ಅಂಥ ಟೈಮ್ನಲ್ಲಿ ನೀವೇನು ಮಾಡಬೇಕು, ಸೆಕ್ಸ್ನ ಅವಾಯ್ಡ್ ಮಾಡಬೇಕು. ಮಾಡಲೇಬೇಕಂತ ಇಚ್ಛೆ ಇದ್ದರೆ ಆವಾಗ ಫಸ್ಟ್ ಈ ಪ್ರೈವೇಟ್ ಪಾರ್ಟ್ನ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಕೊಂಡೋಮ್ ಯೂಸ್ ಮಾಡಿಬಿಟ್ಟು ನೀವು ಸೇರಬಹುದು. ಬಟ್ ಆದಷ್ಟು ಇಬ್ಬರು ಪ್ರೈವೇಟ್ ಪಾರ್ಟ್ ಚೆನ್ನಾಗಿ ಕ್ಲೀನಾಗಿ ನೀಟಾಗಿ ಇಟ್ಕೊಂಡಾದ್ಮೇಲೆ ಸೇರಕ್ಕೆ ಸ್ಟಾರ್ಟ್ ಮಾಡ್ಬೋದು. ಒಂದು. ಎರಡನೇದು
ಆ ಮಹಿಳೆಯರ ಬಾಡಿ ಮೇಲೆ ನಿಮ್ಮ ಬಾಡಿದು ವೇಟ್ ಬೀಳಬಾರ್ದು. ಅದು ಬೀಳಬಾರ್ದಂದ್ರೆ ಏನು ಮಾಡ್ಬೋದು, ಜಸ್ಟ್ ಇಮ್ಯಾಜಿನ್ ಇದು ಒಂದು ಕಾಟ್ ಇದೆ ಅಂತ ತಿಳ್ಕೊಳ್ಳಿ. ನಿಮ್ಮ ಪಾರ್ಟ್ನರ್ನ ಏನು ಮಾಡಬೇಕು, ಕಾಟ್ ಕಾರ್ನರ್ಗೆ ತೊಗೋಬೇಕು. ಆಮೇಲೆ ಈ ಎರಡು ಥೈಸ್ ತೊಡೆ ಏನಿದೆಯಲ್ಲ ಅವ್ರ ಬ್ಯಾಕ್ ಏನಿದೆ ಒಂದು ಸೈಡಿಗೆ ತೊಗೊಳ್ಳಿ. ಅವಾಗ ಏನಾಗುತ್ತೆ, ನಿಮಗೆ ಆ ಪರ್ಟಿಕ್ಯುಲರ್ ಯೋನಿ ಪಾರ್ಟು ಓಪನ್ ಅಪ್ ಆಗಿಬಿಡುತ್ತೆ ಡೈರೆಕ್ಟ್. ಆವಾಗ ನೀವು ಸ್ಲೋಲಿ ಅಪ್ರೋಚ್ ಮಾಡ್ಬೋದು. ಇಲ್ಲಿ ತುಂಬ ಮುಂಚೆ ಥರ ಅಷ್ಟೇನು ಹೈ ಫೋರ್ಸಿಂದ ಮಾಡೋದು ಬೇಡ, ಜೆಂಟಲಾಗಿ ಸ್ಲೋವಾಗಿ ರೀಚ್ ಆಗಿ ಸ್ಲೋ ಆಗಿ ಅಪ್ರೋಚ್ ಮಾಡಿ. ಇಲ್ಲಿ 4 ಒಂದು 80% ಟೈಮ್ ಸ್ಪೆಂಡ್ ಮಾಡಿ, 20% ಟೈಮ್ ಆ್ಯಕ್ಚುಯಲ್ ಸೆಕ್ಸ್ನಲ್ಲಿ ಹಾಕಿ. ಸೊ ಅದು ಕಿಸ್ಸಿಂಗ್ ಇರ್ಬೋದು, ಹಗಿಂಗ್ ಇರ್ಬೋದು, ಒಬ್ಬರೊಬ್ಬರು ಪಾರ್ಟ್ಗೆ ಟಚ್ ಮಾಡೋದಿರ್ಬೋದು, ಈ ಥರ ಮಾಡ್ಬೋದು. ಬಟ್ ಯಾವುದೋ ಕಾರಣಕ್ಕೆ ಫೋರ್ಸ್ಫುಲ್ ಸೆಕ್ಸ್ ಆಗಬಾರ್ದು, ಅವ್ರ ಹೊಟ್ಟೆ ಮೇಲೆ ವೇಟ್ ಬೀಳಬಾರ್ದು. ಅದರದ್ದು ನೀವು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೋಬೇಕು. 3 ಮಂತ್ಸ್ದಿಂದ ಆಲ್ಮೋಸ್ಟ್ ಡಿಲಿವರಿ ಇನ್ನೂ ಒಂದು 8 ದಿನ ಇದೆ ಅಂದರೆ ಆವರೆಗೆ ಕೂಡ ತಾವು ಸೇರ್ಬೋದು. ಓನ್ಲಿ ತಾವು ರೆಗ್ಯುಲರಾಗಿ ಡಾಕ್ಟರ್ ಹತ್ರ ಮೀಟ್ ಆಗ್ತಾ ಹೋಗಿದಾಗ ಡಾಕ್ಟರ್ ಏನು ಮಾಡ್ತಾರೆ, 2-3 ಪಾಯಿಂಟ್ ಹೇಳ್ತಾರೆ. ಒಂದು, 8ನೇ ಅಥವಾ 9ನೇ ತಿಂಗಳು ಆದಮೇಲೆ ಸ್ಕ್ಯಾನ್ ಮಾಡಿದಾಗ ಸ್ವಲ್ಪ ನೀರು ಮಗುದ ಸರೌಂಡಿಂಗ್ ಏನಿದೆಯಲ್ಲ ಅದು ಕಡಿಮೆ ಬರ್ತಾ ಇದೆ, ಅದು ಕಡಿಮೆ ಕಾಣಿಸ್ತಾ ಇದೆ ಅಂತ ಏನಾದರೂ ಹೇಳಿದ್ರೆ ಆ ಟೈಮ್ನಲ್ಲಿ ಸೇರೋದು ಬೇಡ. ಬಿಕಾಸ್ ಸಮ್ ಟೈಮ್ ಏನಾಗುತ್ತೆ, ನೀವು ಸೇರುವಾಗ ದೇರ್ ಈಸ್ ಎ ಪಾಸಿಬಿಲಿಟಿ ಅಮ್ನಿಯೋಟಿಕ್ ಸ್ಯಾಕ್ ಕೆಳಗಡೆ ಬಂದಿದಿರುತ್ತೆ. ಇನ್ನು ಸ್ವಲ್ಪ ಅನ್ನೋವಿಂಗ್ಲಿ ಸ್ವಲ್ಪ ಪೆನಿಸ್ ಒಳಗಡೆ ಹೋಗ್ಬಿಟ್ಟು ಹಿಟ್ ಆದರೆ ಅದು ಸ್ಯಾಕ್ ಓಪನ್ ಅಪ್ ಆಗಿಬಿಟ್ಟು ಮತ್ತು ಅರ್ಜೆಂಟ್ ಡೆಲಿವರಿ ಮಾಡಬೇಕು. ಮತ್ತು ಅದು ಅರ್ಜೆಂಟ್ ಡೆಲಿವರಿ ಸಮ್ ಟೈಮ್ ನ್ಯಾಚುರಲ್ ಕ್ರ್ಯಾಂಪ್ಸ್ ಪೇನ್ ಬಂದಿಲ್ಲ ಅಂದರೆ ದೆನ್ ಇಟ್ ವಿಲ್ ಗೋ ಟು ಸಿಜೇರಿಯನ್ ಸೆಕ್ಷನ್ ಅಥವಾ ಸಿ ಸೆಕ್ಷನ್. ಅದರ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಾವು ತೊಗೋಬೇಕು. 2ನೇದು 8ನೇ ತಿಂಗಳು ಅಥವಾ 9ನೇ ತಿಂಗಳು ಹತ್ರ ರೀಚ್ ಆಗಿದಾಗ ನಾನು ತಮಗೇನು ಸಜೆಸ್ಟ್ ಮಾಡ್ತೀನಿ ಅಂದರೆ 3 ಮಂತ್ಸ್ ಟು ಒಂದು 7 ಮಂತು 8 ಮಂತ್ಸ್ವರೆಗೆ ಒಂದು ಒಳ್ಳೆ ರೀತಿ ಎಂಜಾಯ್ ಮಾಡಿ. 8 ತಿಂಗಳಿಂದ 9 ತಿಂಗಳು ಅಥವಾ 9 ತಿಂಗಳು 10 ದಿವಸ ಡೆಲಿವರಿ ಆಗೋವರೆಗೆ ಸ್ವಲ್ಪ ಕಿಸ್ಸು, ಹಗ್ಗು, ಅಥವಾ ಜಸ್ಟ್ ಒಂದು ಫಾರ್ ಎಕ್ಸಾಂಪಲ್ ನೀವು ಹುಡುಗರು ಇದ್ದೀರಪ್ಪ, ಈಗ ಸದ್ಯಕ್ಕೆ ಸೆಕ್ಸ್ ಮಾಡೋದು ಬೇಡ, ಇಫ್ ಇನ್ ಕೇಸ್ ವೈಸ್ ಈಸ್ ವಿಲ್ಲಿಂಗ್ ಫಾರ್ ಓರಲ್ ಸೆಕ್ಸ್, ಆಕೆ ಹತ್ರ ನೀವು ಓರಲ್ ಸೆಕ್ಸ್ ಮಾಡ್ಕೊಳ್ಳಿ, ನಿಮ್ಮ ಸ್ಟಿಮ್ಯುಲೇಷನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಬಟ್ ಯಾವುದೋ ಕಾರಣಕ್ಕೆ ಯೂನಿಯನಲ್ಲಿ ಫೋರ್ಸ್ಫುಲ್ ಸೆಕ್ಸ್ ಮಾಡೋಕ್ಕೆ ಹೋಗಬೇಡಿ. ಅದರ ಜೊತೆಗೆ ಸರ್ಟನ್ ಪಾಯಿಂಟ್ಸ್ ನಾನು ಹೇಳ್ತೀನಿ. ಪ್ರೆಗ್ನೆನ್ಸಿನಲ್ಲಿ ಏನಿರುತ್ತೆ, ಈ ಮಗು ಏನಿರುತ್ತಲ್ಲ, ಮಗುಗೆ ಒಂದು ಪ್ರೊಟೆಕ್ಷನ್ ಇರುತ್ತೆ, ಆಮ್ನಿಯೋಟಿಕ್ ಸ್ಯಾಕ್ ಅಂತೀವಿ. ಆ ಲೋಕನೇ ಬೇರೆ. ಆ ಲೋಕಿಗೆ ನಮ್ಮ ಹೊರಗಡಿನ ಲೋಕಿಗೆ ಡೈರೆಕ್ಟ್ ಕನೆಕ್ಷನ್ ಆಗಲ್ಲ. ಆದ್ರೂ ಸಮ್ ಟೈಮ್ ನೀವು ಹೈಜೀನ್ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ದೇರ್ ಈಸ್ ಎ ಚಾನ್ಸ್ ಆಫ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಒಂದು, 2ನೇದು ಯೂರಿನ್ ಇನ್ಕಾಂಟನೆನ್ಸ್, ಪದೇ ಯೂರಿನ್ ಬರೋದು. 3ನೇದು ಲೋಕಲ್ ಏರಿಯಾನಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಯೂರೆಥ್ರಾನಲ್ಲಿ ಇನ್ಫೆಕ್ಷನ್ ಆಗೋದಿರ್ಬೋದು, ಅಥವಾ ವೆಜೆನಾನಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಸರ್ವಿಕ್ಸ್ನಲ್ಲಿ ಇನ್ಫೆಕ್ಷನ್ ಆಗೋದಿರ್ಬೋದು. ಅದು ಪಾಸಿಬಿಲಿಟಿ ಇರುತ್ತೆ. ಸೊ ಪ್ರೆಗ್ನೆನ್ಸಿನಲ್ಲಿ ಸೇಫ್ ಟೈಮ್ ಫಾರ್ ಸೆಕ್ಸ್ ಈಸ್ 3rd ಮಂತ್ದು 7 ಮಂತ್ ಅಥವಾ 8 ಮಂತ್ವರೆಗೆ. ಫಸ್ಟ್ 3 ಮಂತ್ಸ್ ಬೇಡ, ಲಾಸ್ಟ್ 1.5 ತಿಂಗಳು ಬೇಡ. ಈ ಟೈಮ್ನಲ್ಲಿ ನೀವು ಓರಲ್ ಸೆಕ್ಸು, ಒಬ್ಬರು ಪ್ರೈವೇಟ್ ಪಾರ್ಟ್ನ ಟಚ್ ಮಾಡೋದು, ರಬ್ ಮಾಡೋದು, ಹಗ್ ಮಾಡೋದು, ಕಿಸ್ ಮಾಡೋದು, ಇವೆಲ್ಲ ಕ್ರಿಯೆ ಮಾಡಬಹುದು. ಇಷ್ಟು ಮಾಡಿಬಿಟ್ಟು ಪ್ರೆಗ್ನೆನ್ಸಿನಲ್ಲಿ ಒಂದು ಒಳ್ಳೆ ರೀತಿ ಒಂದು 6 ಮಂತ್ ನೀವು ಆರಾಮಾಗಿ ಸಣ್ಣ ಪುಟ್ಟ ರೀತಿಯಿಂದ ನಿಮ್ಮ ಸೆಕ್ಸುವಲ್ ಅರ್ಜ್ ಏನಿದೆ ಅದನ್ನು ಸ್ಯಾಟಿಸ್ಫೈ ಮಾಡ್ಬೋದು. ಈ ಥರ ಮತ್ತೆ ತಿರ್ಗಿ ಯಾವುದೋ ಇಂಟ್ರೆಸ್ಟಿಂಗ್ ವಿಷಯ ಅಥವಾ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ತಮಗೆ ತಿಳ್ಕೊಬೇಕಾದ್ರೆ ಕಮೆಂಟ್ ಮಾಡಿ. ಬರುವ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ನಾನು ಮಾತಾಡ್ತೀನಿ. ನಾನು ಆಯುರ್ವೇದಿಕ್ ಲೈಂಗಿಕ ತಜ್ಞ, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ತಮಗೆ ಏನಾದರೂ ಸೆಕ್ಸ್ ರಿಲೇಟೆಡ್ ಸಮಸ್ಯೆ ಇದೆ, ಅದು ಉದ್ರೇಕದ ಸಮಸ್ಯೆ ಇರ್ಬೋದು, ಸ್ಖಲನ ಬೇಗ ಆಗ್ತಾಯಿದೆ, ಸರ್ ನನ್ನ ಪೆನಿಸ್ ಸೈಜ್ ಚಿಕ್ಕದಿದೆ ಅಂತ ಅನಿಸ್ತಾ ಇದೆ, ನನ್ನ ಪೆನಿಸ್ ಪ್ರೈವೇಟ್ ಪಾರ್ಟ್ ಮೇಲೆ ಇನ್ಫೆಕ್ಷನ್ ಆಗಿದೆ, ನನಗೆ ಹಸ್ಬೆಂಡ್ ವೈಫ್ ಒಳಗಡೆ ಸ್ವಲ್ಪ ರಿಲೇಷನ್ಶಿಪ್ ಇಶ್ಯೂ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇದೆ, ನಂದು ಆಕಿಂದು ಕಲಿತಾ ಇಲ್ಲ ಅಂದರೆ ಡೈರೆಕ್ಟಾಗಿ ನನಗೆ ಮೀಟ್ ಆಗ್ಬೋದು. ನಿಮ್ಮೆಲ್ಲ ಏನು ಪ್ರಾಬ್ಲಮ್ ಇದೆಯೋ ಅದನ್ನು ನಾನು ಅಡ್ರೆಸ್ ಮಾಡ್ತೀನಿ. ಧನ್ಯವಾದ.